ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಫಾರಿನ್ಗೆ ಹೊರಟ ಶಾಸಕರು ಡಿಸಿಎಂ ಡಿಕೆಶಿಗೆ ಗೊತ್ತೇ ಇಲ್ವಂತೆ. ಮೊದಲು 30 ನಂತರ 21 ಫ್ಲೈಟ್ ಹತ್ತೋರು ಎಷ್ಟು ಯಾಕೆ? ಸಿದ್ದು ಪುತ್ರನ ಮೇಲೇಕೆ ಡಿಕೆ ಆಪ್ತರ ಕೆಂಗಣ್ಣು? ಇದುವೇ ಹೊತ್ತಿನ ವಿಶೇಷ. ಫಾರಿನ್ ಟೂರ್ ಸದ್ದು, ಡಿಕೆ ಗುದ್ದು. ಕರ್ನಾಟಕದ ಕುರ್ಚಿ ಕದನ ಮತ್ತೊಂದು ರೋಚಕ ತಿರುವು ಪಡ್ಕೊಂಡಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಸಿಂಹಾಸನಕ್ಕಾಗಿ ಮುಸುಕಿನ ಗುದ್ದಾಟ ನಡೀತಾ ಇದ್ರೆ, ಅತ್ತ ಅನೇಕ ಶಾಸಕರು, ಪರಿಷತ್ ಸದಸ್ಯರು ಫಾರಿನ್ ಫ್ಲೈಟ್ ಹತ್ತೋಕೆ ರೆಡಿಯಾಗಿದ್ದಾರೆ. ಸದ್ಯ 20ಕ್ಕೂ ಶಾಸಕರು ಖಾಸಗಿ ಪ್ರವಾಸದ ನೆಪದಲ್ಲಿ ಫಾರಿನ್ ಟೂರ್ ಕೈಗೊಂಡಿದ್ದು, ಒಟ್ಟು ಎಷ್ಟು ಜನ ಎಂಎಲ್ಎಗಳು ವಿಮಾನ ಹತ್ತಲಿದ್ದಾರೆ ಅನ್ನೋ ನಿಖರ ಮಾಹಿತಿ ಸಿಗ್ತಾ ಇಲ್ಲ. ಇನ್ನು ಈ ಬಗ್ಗೆ ಡಿಸಿಎಂ ಡಿಕೆಶಿ ನನಗೆ ಗೊತ್ತೇ ಇಲ್ಲ ಅಂತಂದ್ರೆ, ಆತ ಸಿಎಂ ಪುತ್ರನ ವಿರುದ್ಧ ಡಿಕೆ ಆಪ್ತರು ಕೆಂಗಣ್ಣು ಬೀರೋದನ್ನ ಮುಂದುವರಿಸಿದ್ದಾರೆ. ಅಷ್ಟಕ್ಕೂ ಏನಿದು ಫಾರಿನ್ ಪುರಾಣ ಅನ್ನೋದ್ರ ಬಗೆಗಿನ ಸ್ಟೋರಿಯನ್ನ ನಾವು ಹೇಳ್ತೀವಿ, ಕೇಳಿ. ರಾಜ್ಯ ರಾಜಕಾರಣ ದಿನದಿನಕ್ಕೂ ರೋಚಕ ತಿರುವು ಪಡೆಯುತ್ತಿದೆ. ಸದ್ಯ ಸಿಎಂ ಗಾದಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೀತಿದೆ. ಸಿಎಂ ಸಿದ್ದು ನಾ ಕೊಡೆ ಅಂತಿದ್ರೆ, ಅತ್ತ ಡಿಸಿಎಂ ಡಿಕೆಶಿ ನಾ ಬಿಡೆ ಅಂತಿದ್ದಾರೆ. ರಾಜಕೀಯ ಸಿಂಹಾಸನಕ್ಕಾಗಿ ನಡೀತಿರೋ ಪಗಡೆಯಾಟದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋ ಕುತೂಹಲವೂ ಹೆಚ್ಚಾಗ್ತಿದೆ. ಈ ನಡುವೆ ರಾಜ್ಯ ರಾಜಕೀಯಕ್ಕೆ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದ್ದು, ಅನೇಕ ಜನ ಶಾಸಕರು ಫಾರಿನ್ ಟೂರ್ಗೆ ರೆಡಿಯಾಗಿದ್ದಾರೆ. ಕುರ್ಚಿ ಕಿತ್ತಾಟದ ಮಧ್ಯೆ ಶಾಸಕರಿಂದ ವಿದೇಶ ಪ್ರವಾಸ. ವಿದೇಶಕ್ಕೆ ತೆರಳಲು ರೆಡಿಯಾದ 20ಕ್ಕೂ ಹೆಚ್ಚು ಶಾಸಕರು. ಕರ್ನಾಟಕ ರಾಜಕಾರಣದಲ್ಲಿ ದಿನದಿನಕ್ಕೂ ಹೊಸ ಡೆವಲಪ್ಮೆಂಟ್ಸ್ಗಳಾಗ್ತಿವೆ. ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿ ತಣ್ಣಗಾಗೋ ಲಕ್ಷಣ ಕಾಣ್ತಿಲ್ಲ. ಶತಾಯಗತಾಯ ಅಧಿಕಾರವನ್ನ ತಮ್ಮಲ್ಲೇ ಉಳಿಸಿಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಬಣ ಯತ್ನಿಸ್ತಿದ್ರೆ, ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಅದೇನಾಗುತ್ತೋ ಆಗ್ಲಿ, ಸಿಎಂ ಕುರ್ಚಿಯನ್ನ ಪಡೆದೇ ಸಿದ್ಧ ಅಂತಿದೆ. ಈ ಬೆಳವಣಿಗೆಗಳ ನಡುವೆ ಶಾಸಕರು ಏಕಾಏಕಿ ಫಾರಿನ್ ಟೂರ್ಗೆ ರೆಡಿಯಾಗಿದ್ದಾರೆ. ಇದೇ ವಿಷಯವೀಗ ರಾಜ್ಯ ರಾಜಕೀಯದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಜನ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಇದು ಸರ್ಕಾರಿ ಪ್ರವಾಸವಲ್ಲ, ಖಾಸಗಿ ಪ್ರವಾಸ ಅಂತಿರೋ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಟೂರ್ಗೆ ರೆಡಿಯಾಗಿದ್ದಾರೆ. ಮೊದಲು 30ಕ್ಕೂ ಹೆಚ್ಚು ಶಾಸಕರು ಫಾರಿನ್ ಫ್ಲೈಟ್ ಹತ್ತಾರೆ ಅನ್ನೋ ಮಾಹಿತಿ ಇತ್ತಾದರೂ ನಂತರ ಆ ಸಂಖ್ಯೆ 21ಕ್ಕೆ ಬಂದು ನಿಂತಿದೆ. ಹಾಗಾಗಿ ಅಂತಿಮವಾಗಿ ಎಷ್ಟು ಜನ ವಿದೇಶಕ್ಕೆ ಹಾರ್ತಾರೆ ಅನ್ನೋದು ಇನ್ನೂ ಖಚಿತವಾಗ್ತಿಲ್ಲ. ಈ ಮೊದಲು ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ನಿಗದಿಯಾಗಿದ್ದ ಶಾಸಕರ ಫಾರಿನ್ ಟೂರ್ ಈಗ ಫೆಬ್ರವರಿ 17ಕ್ಕೆ ಮುಂದೂಡಿಕೆಯಾಗಿದೆ. ಇನ್ನು ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು, ಈ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂದಿದ್ದಾರೆ. ಶಾಸಕರ ಫಾರಿನ್ ಟೂರ್ ಬಗ್ಗೆ ಮಾಹಿತಿ ಇಲ್ಲ ಎಂದ ಡಿಕೆಶಿ. ಡಿಸಿಎಂಗೆ ಮಾಹಿತಿ ನೀಡದೆ ವಿದೇಶಕ್ಕೆ ಹೊರಟ್ರ ಶಾಸಕರು. ವಿದೇಶಿ ಪ್ರವಾಸ ಅದು ನಾನೇನು ಮಾತಾಡಕ್ ಹೋಗಲ್ಲ. ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿಲ್ಲ, ಗೊತ್ತಿಲ್ಲ. ನನ್ನ ಹತ್ರ ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ ಹೊತ್ತು ನನ್ನ ಹತ್ರ ಯಾರು ನನಗೆ ಹೇಳಕ್ಕೆ. ಇನ್ನು ಅಚ್ಚರಿ ಎಂಬಂತೆ ಶಾಸಕರ ಫಾರಿನ್ ಟೂರ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಕೆಶಿ, ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ನನಗೆ ಮಾಹಿತಿ ಇಲ್ಲ.
ಸಿಎಂ ಅವರಿಗೆ ಏನು ಗೈಡೆನ್ಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ನನ್ನ ಬಳಿ ಯಾರೂ ಚರ್ಚೆ ಮಾಡಿಲ್ಲ ಅಂದಿದ್ದಾರೆ. ಹಾಗಾಗಿ ರಾಜ್ಯದ ಉಪಮುಖ್ಯಮಂತ್ರಿಗೂ ಮಾಹಿತಿ ನೀಡದೆ ಶಾಸಕರು ಫಾರಿನ್ ಟೂರ್ಗೆ ಮುಂದಾದ್ರ ಅಥವಾ ಉದ್ದೇಶಪೂರ್ವಕವಾಗಿ ಡಿಸಿಎಂ ಡಿಕೆಶಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ರಾ ಅನ್ನೋ ಪ್ರಶ್ನೆ ಮೂಡ್ತಿದೆ. ಇನ್ನು ಅಧಿಕೃತವಾಗಿ ಇದು ಪಶುಸಂಗೋಪನೆ ಮತ್ತು ರೇಷ್ಮೆ ಕೃಷಿ ಪದ್ಧತಿಗಳ ಕುರಿತಾದ ಅಧ್ಯಯನ ಪ್ರವಾಸ ಅನ್ನೋ ಮಾತು ಕೇಳಿಬಂದಿತ್ತು. ಆದರೆ ರಾಜ್ಯದ ಪಶುಸಂಗೋಪನಾ ಸಚಿವರು ಮಾತ್ರ ಈ ಬಗ್ಗೆ ಭಿನ್ನ ರಾಗ ಹಾಡ್ತಿದ್ದಾರೆ. ನಮ್ಮ ಇಲಾಖೆಯಿಂದ ಯಾವುದೇ ಪ್ರವಾಸ ಆಯೋಜನೆಯಾಗಿಲ್ಲ. ಶಾಸಕರ ಫಾರಿನ್ ಟೂರ್ ಬಗ್ಗೆ ಪಶುಸಂಗೋಪನಾ ಸಚಿವರ ಭಿನ್ನ ರಾಗ. ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರ್ಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದವರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವರೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡೋರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರಿಗೆ ಹೋಗ್ತಾ ಇಲ್ಲ. ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಹೋಗ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಇನ್ನು ಪಶುಸಂಗೋಪನಾ ಇಲಾಖೆ ವತಿಯಿಂದಲೇ ಶಾಸಕರು ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅನ್ನೋ ಗುಲ್ಲೆದ್ದಿತ್ತು. ಆದರೆ ಈ ಬಗ್ಗೆ ಸ್ವತಃ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಮಾತಾಡಿದ್ದು, ನಮ್ಮ ಇಲಾಖೆಯಿಂದ ಆ ರೀತಿಯ ಯಾವುದೇ ಪ್ರವಾಸ ಆಯೋಜನೆಯಾಗಿಲ್ಲ. ಇದು ಕೇವಲ ಶಾಸಕರಿಗೆ ಸಂಬಂಧಪಟ್ಟ ಪ್ರವಾಸ. ಹಾಗಾಗಿ ಇದಕ್ಕೂ ನಮ್ಮ ಇಲಾಖೆಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾರೆ. ಹಾಗಾಗಿ ಈ ಪ್ರವಾಸಕ್ಕೆ ಹೊರಡೋ ಶಾಸಕರು ಸುಮ್ಮನೆ ಪಶುಸಂಗೋಪನಾ ಇಲಾಖೆಯ ಹೆಸರು ಹೇಳಿದ್ರಾ ಅನ್ನೋ ಡೌಟ್ ಬರೋದು ಕೂಡ ಸುಳ್ಳಲ್ಲ. ಆದರೆ ಶಾಸಕರ ಫಾರಿನ್ ಟೂರ್ ಬಗ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಗೋವಾದಲ್ಲಿ ಶಾಸಕರಿಗೆ 40 ರೂಮ್ಗಳು ಬುಕ್ ಆಗಿವೆ. ಈ ಬಗ್ಗೆ ನಮಗೆ ಖಚಿತ ಮಾಹಿತಿ ಇದೆ ಎಂದ ಅಭಯ್ ಪಾಟೀಲ್. ಇವತ್ತು ಇನ್ನೂ ಕೆಲವೊಂದು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ. ಇನ್ನು ಗೋವಾಕ್ಕೆ 2 ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಇದು ರಿಸರ್ವ್ ರಾಜಕಾರಣ ಪ್ರಾರಂಭ ಆಗ್ತಿದ್ದು. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀಬೋದು, ಒಂದು ಗೋವಾದಿಂದ ನಡೀಬೋದು, ಒಂದು ವಿದೇಶದಿಂದ ನಡೀಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನ ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದಲೇ ಎಲ್ಲ ಮಾಹಿತಿ ತಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ಅತ್ತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್, ಪಶುಸಂಗೋಪನಾ ಸಚಿವ ವೆಂಕಟೇಶ್ ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಿದ್ರೆ, ಇತ್ತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮಾತ್ರ ವ್ಯತಿರಿಕ್ತ ಹೇಳಿಕೆ ನೀಡಿದ್ದಾರೆ. ಪ್ರವಾಸಕ್ಕೆ ಹೊರಟಿರೋ ಶಾಸಕರಿಗಾಗಿ ಗೋವಾದಲ್ಲಿ 40 ರೂಮ್ಗಳು ಬುಕ್ ಆಗಿವೆ. ಈ ಬಗ್ಗೆ ನಮಗೆ ಖಚಿತ ಮಾಹಿತಿ ಇದೆ. ಜೊತೆಗೆ ಟ್ರಿಪ್ಗೆ ತೆರಳೋ ಶಾಸಕರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋದು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮಾತು. ಹಾಗಾದ್ರೆ ಶಾಸಕರು ತೆರಳೋದು ಗೋವಾಗ ಅಥವಾ ಫಾರಿನ್ಗಾ ಅನ್ನೋ ಡೌಟ್ ಕೂಡ ಬರ್ತಿದೆ. ಅಷ್ಟಕ್ಕೂ ಸಿಎಂ ಕುರ್ಚಿ ಘರ್ಷಣೆ ತಾರಕಕ್ಕೇರಿರೋ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸ ಹೋಗ್ತಿರೋದರ ಹಿಂದಿರೋ ಶಕ್ತಿ ಯಾವುದು ಅನ್ನೋ ಕುತೂಹಲ ಕೂಡ ಮೂಡ್ತಾ ಇದೆ. ಫಾರಿನ್ ಫ್ಲೈಟ್ ಹತ್ತಲಿರೋ ಶಾಸಕರ ಹಿಂದಿನ ಶಕ್ತಿ ಯಾವುದು? ಸಿಎಂ ಸಿದ್ದರಾಮಯ್ಯ ಅನುಮತಿ ಪಡೆದೇ ಹೊರಟ್ರ ಶಾಸಕರು. ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಸಂಘರ್ಷದ ನಡುವೆಯೇ 20ಕ್ಕೂ ಹೆಚ್ಚು ಶಾಸಕರು ಫಾರಿನ್ ಟೂರ್ಗೆ ಮುಂದಾಗಿರೋದು ಹಲವು ಅನುಮಾನಗಳನ್ನ ಮೂಡಿಸ್ತಿದೆ. ಈಗ ವಿದೇಶ ಪ್ರವಾಸ ಕೈಗೊಂಡಿರೋ ಶಾಸಕರಲ್ಲಿ ಬಹುತೇಕರು ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಸೇರಿದವರು ಅನ್ನೋದು ಗಮನಾರ್ಹ. ಹಾಗಾದ್ರೆ ಶಾಸಕರ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅನುಮತಿ ನೀಡಿದ್ದಾರಾ? ಸಿಎಂ ಸಿದ್ದರಾಮಯ್ಯರಿಗೆ ಮಾಹಿತಿ ನೀಡೇ ಶಾಸಕರು ವಿದೇಶ ಪ್ರವಾಸಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ. ಇನ್ನು ಈ ಪ್ರವಾಸದ ಬಗ್ಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಚರ್ಚೆಯಾಗಿತ್ತಂತೆ.
ಜೊತೆಗೆ ಸ್ಪೀಕರ್ಗೆ ಬರೆದ ಪತ್ರದಲ್ಲಿ ಎಲ್ಲಿಯೂ ಕೂಡ ಇದು ಸರ್ಕಾರದ ಅಧಿಕೃತ ಪ್ರವಾಸ ಅಂತ ಶಾಸಕರು ನಮೂದಿಸಿಲ್ಲ ಅಂತ ಹೇಳಲಾಗ್ತಿದೆ. ಸರ್ಕಾರದ ಯಾವುದೇ ಶಾಸಕರು, ಸಚಿವರು ವಿದೇಶ ಪ್ರವಾಸಕ್ಕೆ ತೆರಳಬೇಕಾದ್ರೆ ಮುಖ್ಯಮಂತ್ರಿಯ ಅನುಮತಿ ಜೊತೆಗೆ ಸ್ಪೀಕರ್ ಅನುಮತಿ ಕೂಡ ಕಡ್ಡಾಯವಾಗಿರುತ್ತೆ. ಹಾಗಾಗಿ ಈಗ ವಿದೇಶಕ್ಕೆ ತೆರಳುತ್ತಾ ಇರೋ ಶಾಸಕರು ಕೂಡ ಪ್ರವಾಸಕ್ಕೆ ಅನುಮತಿ ಕೋರಿ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. ಸ್ಪೀಕರ್ ಅನುಮತಿಗಾಗಿ ಬರೆದಿರೋ ಪತ್ರದಲ್ಲಿ ಎಲ್ಲಿಯೂ ಈ ಪ್ರವಾಸವನ್ನ ಸರ್ಕಾರಿ ಪ್ರವಾಸ ಅಂತ ಶಾಸಕರು ನಮೂದಿಸಿಲ್ಲ ಅನ್ನೋ ಮಾಹಿತಿ ಇದೆ. ಜೊತೆಗೆ ಕೆಲ ಶಾಸಕರು ತಮ್ಮ ಜೊತೆಗೆ ಕುಟುಂಬಸ್ಥರನ್ನು ಕರೆದೊಯ್ಯೋಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಒಂದ್ ವೇಳೆ ಮುಂದಿನ ದಿನದಲ್ಲಿ ವಿದೇಶ ಪ್ರವಾಸದ ಬಗ್ಗೆ ಪ್ರಶ್ನೆಗಳು ಮೂಡಿದ್ರೆ ತಾವು ಕುಟುಂಬಸ್ಥರ ಜೊತೆ ತೆರಳಿದ್ರಿಂದ ಇದು ಖಾಸಗಿ ಪ್ರವಾಸ ಅಂತ ಸಮರ್ಥನೆ ಮಾಡ್ಕೊಳ್ಬಹುದು ಅನ್ನೋ ಪ್ಲಾನ್ ಕೆಲ ಶಾಸಕರದ್ದು ಎನ್ನಲಾಗ್ತಿದೆ. ಆದರೆ ಪ್ರವಾಸಕ್ಕೆ ತೆರಳೋ ಅಧಿಕೃತ ಶಾಸಕರ ಸಂಖ್ಯೆಯ ಬಗ್ಗೆ ಮಾತ್ರ ಇನ್ನೂ ಕೂಡ ಖಚಿತತೆ ಸಿಗ್ತಾ ಇಲ್ಲ. ವಿದೇಶಕ್ಕೆ ತೆರಳೋ ಶಾಸಕರ ಸಂಖ್ಯೆಯ ಬಗ್ಗೆ ಗೊಂದಲ. ಕೊನೆ ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಮಾಡ್ತಾರಾ ಕೆಲ ಶಾಸಕರು? ಕೈ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗೋದಕ್ಕೇನೋ ರೆಡಿಯಾಗಿದ್ದಾರೆ. ಆದರೆ ಅಧಿಕೃತವಾಗಿ ಎಷ್ಟು ಜನ ಶಾಸಕರು ಪ್ರವಾಸಕ್ಕೆ ತೆರಳುತ್ತಾರೆ ಅನ್ನೋ ಖಚಿತ ಮಾಹಿತಿ ಈವರೆಗೂ ಕೂಡ ಸಿಕ್ಕಿಲ್ಲ. ಹೈಕಮಾಂಡ್ ಕೋಪಕ್ಕೆ ತುತ್ತಾಗಬಹುದು ಅನ್ನೋ ಭಯಕ್ಕೆ ಕೆಲ ಶಾಸಕರು ಫಾರಿನ್ ಟೂರ್ಗೆ ಹಿಂದೇಟು ಹಾಕ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಕುಟುಂಬ ಸಮೇತ ಟಿಕೆಟ್ ಬುಕ್ ಮಾಡಿರೋ ಕೆಲ ನಾಯಕರು ಟಿಕೆಟ್ ಕ್ಯಾನ್ಸಲ್ ಮಾಡೋಕೆ ನಿರಾಕರಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಇನ್ನೂ ಕೂಡ ಸಸ್ಪೆನ್ಸ್ ಮುಂದುವರೆದಿದ್ದು, ಶಾಸಕರು ಫಾರಿನ್ ಫ್ಲೈಟ್ ಹತ್ತಿದ ಮೇಲೆಯೇ ವಿದೇಶಕ್ಕೆ ತೆರಳೋ ಒಟ್ಟು ಶಾಸಕರ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗಲಿದೆ. ಸಿಎಂ ಕುರ್ಚಿ ತಿಕ್ಕಾಟದ ಮಧ್ಯೆ ಕೈ ಶಾಸಕರು ವಿದೇಶಕ್ಕೆ ಹಾರಲಿದ್ದಾರೆ. ಶಾಸಕರ ಪ್ರವಾಸದ ಬಗ್ಗೆ ಸ್ವತಃ ಡಿಸಿಎಂ ಡಿಕೆಶಿಯೇ ತನಗೆ ಮಾಹಿತಿ ಇಲ್ಲ ಅಂದಿರೋದು ಗಮನಾರ್ಹ. ಅಷ್ಟಕ್ಕೂ ಎರಡು ಬಣಗಳ ನಡುವಿನ ಈ ತಿಕ್ಕಾಟ ತಾರಕಕ್ಕೇರಿದ್ದು ಯಾವಾಗ? ಫಾರಿನ್ ಟೂರ್ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ರಾಜಕೀಯ ದಾಳ ಉರುಳಿಸ್ತಿದ್ಯಾ? ಹೈಕಮಾಂಡ್ ಮೇಲೆ ಪ್ರಭಾವ ಬೀರೋ ಸಾಮರ್ಥ್ಯವಿರೋ ಡಿಸಿಎಂ ಡಿಕೆಶಿ ಶಾಸಕರ ವಿದೇಶಿ ಪ್ರವಾಸ ತಡೆಯೋಕೆ ವಿಫಲವಾದ್ರ ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿ ಧಗಧಗಿಸ್ತಿರೋ ಹೊತ್ತಲ್ಲಿ ಶಾಸಕರು ವಿದೇಶಕ್ಕೆ ಹಾರೋಕೆ ಸಜ್ಜಾಗಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತೆರಳೋ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಶಾಸಕರು ತಮ್ಮ ಪ್ರವಾಸದ ಮೂಲಕ ಡಿಸಿಎಂ ಡಿಕೆಶಿಗೆ ಟಕ್ಕರ್ ಕೊಡ್ತಿದ್ದಾರಾ? ಎರಡು ಬಣಗಳ ನಡುವಿನ ತಿಕ್ಕಾಟ ತಾರಕಕ್ಕೇರೋಕೆ ಸಿಎಂ ಪುತ್ರನ ಮಾತೆ ಕಾರಣವಾಯ್ತಾ? ಹೈಕಮಾಂಡ್ ಮೇಲೆ ಪ್ರಭಾವ ಬೀರಿ ಹಿಂದಿನ ಕೆಲ ಮೀಟಿಂಗ್ಗಳನ್ನ ಪ್ರವಾಸವನ್ನ ತಡೆಯುವಲ್ಲಿ ಸಕ್ಸಸ್ ಆಗಿದ್ದ ಡಿಸಿಎಂ ಡಿಕೆಶಿ ಶಾಸಕರ ವಿದೇಶಿ ಪ್ರವಾಸ ತಡೆಯೋಕೆ ವಿಫಲವಾದ್ರ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿ ಧಗಧಗಿಸ್ತಿದೆ. ಸಿಎಂ ಸ್ಥಾನಕ್ಕಾಗಿ ಕೈಪಾಳೆಯದ ಎರಡು ಬಣಗಳಲ್ಲಿ ತಿಕ್ಕಾಟ ಜೋರಾಗಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಮೇಲೂ ತನಗೆ ಸಿಎಂ ಸ್ಥಾನ ಸಿಗದೆ ಇರೋದ್ರಿಂದ ಡಿಸಿಎಂ ಡಿಕೆಶಿ ಒಳಗೊಳಗೆ ಕುದೀತಿದ್ದಾರೆ. ಹಾಗಾಗಿ ಇತ್ತೀಚೆಗೆ ದೆಹಲಿಗೆ ತೆರಳಿ ತಮ್ಮ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಡಿಕೆಶಿ. ಅತ್ತ ಸಿಎಂ ಹಾಗೂ ಡಿಸಿಎಂ ಬೆಂಬಲಿಗರ ನಡುವಿನ ವಾಗ್ಯುದ್ಧ ಕೂಡ ಹೆಚ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಇನ್ನು ಶಾಸಕರ ಪ್ರವಾಸದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ.
ಶಾಸಕರು ಖಾಸಗಿ ಪ್ರವಾಸಕ್ಕೆ ಹೋದ್ರೆ ಅದರಲ್ಲಿ ತಪ್ಪೇನಿದೆ? ಇದಕ್ಕೂ ಅಪಸ್ವರ ಸರಿಯಲ್ಲ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಈಗ ಅಂದರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ? ಈಗ ಖಾಸಗಿ ಟೂರ್ ಇದ್ರೆ ಏನು, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ? ನೀವೇ ಹೇಳಿ. ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು ರೀ, ನಾವೆಲ್ಲ ಸ್ನೇಹಿತರೆ ಅಲ್ವಾ? ಈಗ ನಾವು ಶರಣ್ ಪ್ರಕಾಶ್ ಅವರು, ಅಜಯ್ ಸಿಂಗ್, ಬಿ ಆರ್ ಪಾಟೀಲ್ ಅವರು, ಎಂ ವೈ ಪಾಟೀಲ್ ಅವರು ಹೋದರೆ ಅದು ಪಕ್ಷ ವಿರೋಧಿ ಅಂತನಾ? ಈಗ ಖಾಸಗಿಯಾಗೂ ಹೋಗ್ಲಿಕ್ಕೆ ಬಿಡಲ್ಲ ಅಂದರೆ ನಾವೇನು ಮಾಡೋದು ಈಗ? ಇನ್ನು ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಿರೋದ್ರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ. ಶಾಸಕರು ಖಾಸಗಿ ಪ್ರವಾಸಕ್ಕೆ ಹೋದ್ರೆ ಅದರಲ್ಲೇನು ತಪ್ಪಿದೆ? ಶಾಸಕರ ಖಾಸಗಿ ಪ್ರವಾಸಕ್ಕೂ ಅವಕಾಶ ಕೊಡಲ್ಲ ಅಂದ್ರೆ ಏನರ್ಥ? ಈಗ ನಾನು ಹಾಗೂ ಸ್ನೇಹಿತ ಶಾಸಕರು ಒಟ್ಟಾಗಿ ಪ್ರವಾಸಕ್ಕೆ ಹೋದ್ರೆ ಅದು ಸರ್ಕಾರ ವಿರುದ್ಧ ಅಂತನಾ? ಅಷ್ಟಕ್ಕೂ ಈ ಹಿಂದೆ ಕೂಡ ಶಾಸಕರು ಒಟ್ಟಾಗಿ ವಿದೇಶ ಪ್ರವಾಸ ಮಾಡಿದ್ದಾರೆ. ಆದರೆ ಆಗ ವ್ಯಕ್ತವಾಗದೇ ಇರೋ ವಿರೋಧ ಈಗ ಯಾಕೆ ವ್ಯಕ್ತವಾಗ್ತಿದೆ? ಹಾಗಾಗಿ ಎಲ್ಲದಕ್ಕೂ ಅಪಸ್ವರ ಎತ್ತೋದು ಸರಿಯಲ್ಲ ಅಂದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಆ ಮೂಲಕ ವಿದೇಶ ಪ್ರವಾಸ ಮಾಡ್ತಿರೋ ಶಾಸಕರ ಪರ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ರು. ಇನ್ನು ಶಾಸಕರ ಈ ಪ್ರವಾಸವನ್ನ ಒಂದು ಪೊಲಿಟಿಕಲ್ ಟ್ರಂಪ್ ಕಾರ್ಡ್ ಅಂತಲೇ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಫಾರಿನ್ ಟ್ರಿಪ್ ಮೂಲಕ ಡಿಸಿಎಂ ಡಿಕೆಶಿಗೆ ಟಕ್ಕರ್ ಕೊಟ್ರಾ ಅನ್ನೋ ಪ್ರಶ್ನೆಯೂ ಮೂಡ್ತಿದೆ. ಅಷ್ಟಕ್ಕೂ ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವಿನ ಸಂಘರ್ಷ ತಾರಕಕ್ಕೇರೋಕೆ ಕಾರಣವಾಗಿದ್ದು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ದ ಅದೊಂದು ಹೇಳಿಕೆ. ಐದು ವರ್ಷವೂ ಸಿದ್ದರಾಮಯ್ಯರೇ ಸಿಎಂ ಎಂದಿದ್ದ ಯತೀಂದ್ರ ಡಿಕೆಶಿ ಆಪ್ತರ ಮುನಿಸಿಗೆ ಕಾರಣವಾಯಿತು ಸಿಎಂ ಪುತ್ರನ ಹೇಳಿಕೆ. ಈಗ ಸದ್ಯಕ್ಕಂತೂ ಹಾಗೆ ಅನ್ನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಮಾಡಿರ್ತಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಸ್ತಾಂತರದ ಬೆಂಕಿ ಹೆಚ್ಚಾಗ್ತಿರೋ ಟೈಮಲ್ಲಿ ಸಿಎಂ ಪುತ್ರನ ಹೇಳಿಕೆ ದೊಡ್ಡ ಸದ್ದು ಮಾಡಿತ್ತು. ಕೆಲ ದಿನಗಳ ಹಿಂದೆ ಸಿಎಂ ಸ್ಥಾನದ ಬಗ್ಗೆ ಹೇಳಿಕೆ ನೀಡಿದ್ದ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷವೂ ಸಿದ್ದರಾಮಯ್ಯರೇ ಸಿಎಂ ಆಗಿರ್ತಾರೆ ಅಂದಿದ್ರು. ಸಿಎಂ ಪುತ್ರನ ಈ ಹೇಳಿಕೆ ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಆಕ್ಟಿವ್ ಆಗಿತ್ತು. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯ ವಿರುದ್ಧ ಡಿಕೆಶಿ ಬೆಂಬಲಿಗರಾದ ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್, ರವಿ ಗಾಣಿಗ ಮುಂತಾದವರು ಕಿಡಿಕಾರಿದ್ರು. ಸಿಎಂ ಪುತ್ರನೇ ನಮಗೆ ಹೈಕಮಾಂಡ್ ಅನ್ನೋ ಮೂಲಕ ವ್ಯಂಗ್ಯವಾಡಿದ್ರು. ಇನ್ನು ಇಂತಹ ಸಂದರ್ಭದಲ್ಲೇ ಶಾಸಕರು ಫಾರಿನ್ ಟೂರ್ ಕೈಗೊಂಡಿದ್ದು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕ್ತಿದೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಹಿಂದಿನ ರಹಸ್ಯವೇನು? ಡಿಸಿಎಂಗೆ ಸಂದೇಶ ರವಾನಿಸೋ ಪ್ರಯತ್ನವಾ ಈ ಪ್ರವಾಸ? ಮೊದಲೇ ಹೇಳಿದಾಗೆ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಕೊಟ್ಟ ಮಾತಿನಂತೆ ತನಗೆ ಅಧಿಕಾರ ಹಸ್ತಾಂತರ ಮಾಡಿ ಅನ್ನೋದು ಡಿಕೆ ಶಿವಕುಮಾರ್ರ ಆಗ್ರಹ ಎನ್ನಲಾಗ್ತಿದೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷವೂ ನಮ್ಮ ತಂದೆಯೇ ಸಿಎಂ ಆಗಿರ್ತಾರೆ ಅಂದಿದ್ರು. ಈ ಹೇಳಿಕೆಯ ನಂತರ ಯತೀಂದ್ರ ಮೇಲೆ ಡಿಕೆಶಿ ಆಪ್ತರು ಮುಗಿಬಿದ್ದಿದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ಈಗ ದಿಢೀರ್ ಅಂತ ಶಾಸಕರ ವಿದೇಶ ಪ್ರವಾಸ ನಿಗದಿಯಾಗಿದೆ. ವಿದೇಶ ಪ್ರವಾಸ ಕೈಗೊಂಡಿರೋ ಶಾಸಕರಲ್ಲಿ ಬಹುತೇಕರು ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರೇ ಆಗಿದ್ದಾರೆ. ಹೀಗಾಗಿ ಪ್ರವಾಸದ ನೆಪದಲ್ಲಿ ಬಲ ಪ್ರದರ್ಶನ ಮಾಡೋದು, ಆ ಮೂಲಕ ಡಿಸಿಎಂ ಡಿಕೆಶಿಗೆ ಒಂದು ಪರೋಕ್ಷ ಸಂದೇಶ ರವಾನಿಸೋದು ಈ ಪ್ರವಾಸದ ಉದ್ದೇಶವಾ ಅನ್ನೋ ಅನುಮಾನವೂ ಕಾಡ್ತಿದೆ. ಇನ್ನು ಪ್ರವಾಸಕ್ಕೆ ಹೊರಟ ಶಾಸಕರ ಸಂಖ್ಯೆಯಲ್ಲಿ ಕುಸಿತ ಕಾಣೋಕೆ ಡಿಸಿಎಂ ಡಿಕೆಶಿ ತಂತ್ರಗಾರಿಕೆಯೂ ಒಂದು ಕಾರಣ ಎನ್ನಲಾಗ್ತಿದೆ. ಶಾಸಕರ ನಡೆ ಬಗ್ಗೆ ಸುರ್ಜೇವಾಲಾಗೆ ದೂರು ನೀಡಿದ್ದ ಡಿಕೆಶಿ
ಬಳಿಕ ದೆಹಲಿಯಿಂದಲೇ ಶಾಸಕರಿಗೆ ಸೂಚನೆ ನೀಡಿದ್ದ ಸುರ್ಜೇವಾಲಾ ಈಗ ನಿಗದಿಯಾಗಿರೋ ಕೈ ಶಾಸಕರ ಪ್ರವಾಸ ಏಕಾಏಕಿ ನಿಗದಿಯಾಗಿರೋದಲ್ಲ. ಈ ಹಿಂದೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಶಾಸಕರ ಪ್ರವಾಸದ ಕುರಿತು ಚರ್ಚೆಯಾಗಿತ್ತಂತೆ. ನಂತರದ ದಿನಗಳಲ್ಲಿ ಈ ಪ್ರವಾಸದ ರೂಪುರೇಷೆ ಸಿದ್ಧವಾಗಿತ್ತಂತೆ. ಯಾವಾಗ ಸಿದ್ದರಾಮಯ್ಯ ಬಣದ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗೋ ಸುಳಿವು ಸಿಕ್ತೋ ಡಿಸಿಎಂ ಡಿಕೆಶಿ ಎಚ್ಚೆತ್ತುಕೊಂಡಿದ್ರು. ಈ ಸುದ್ದಿಯನ್ನ ದೆಹಲಿ ಅಂಗಳಕ್ಕೆ ತಲುಪಿಸೋ ಕೆಲಸ ಮಾಡಿದ್ರಂತೆ ಡಿಸಿಎಂ ಡಿಕೆಶಿ. ಶಾಸಕರ ದೆಹಲಿ ಪ್ರವಾಸದ ಸುಳಿವು ಸಿಗ್ತಾ ಇದ್ದಂತೆ ದೆಹಲಿಗೆ ತೆರಳಿದ್ದ ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಈ ಕುರಿತು ದೂರು ನೀಡಿದ್ರಂತೆ. ಇದೇ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡಿದ್ದ ಸುರ್ಜೇವಾಲಾ ಎಷ್ಟು ಜನ ಶಾಸಕರು ಪ್ರವಾಸಕ್ಕೆ ಹೋಗ್ತಿದ್ದಾರೆ, ಪ್ರವಾಸಕ್ಕೆ ನಿಖರ ಕಾರಣವೇನು ಅನ್ನೋ ಮಾಹಿತಿಯನ್ನ ಕೇಳಿದ್ರಂತೆ. ಜೊತೆಗೆ ಈ ಪ್ರವಾಸವನ್ನ ಮುಂದೂಡುವಂತೆಯೂ ಸುರ್ಜೇವಾಲಾ ಸೂಚನೆ ನೀಡಿದ್ರಂತೆ. ಆದರೆ ಉಸ್ತುವಾರಿ ಸುರ್ಜೇವಾಲಾ ಸೂಚನೆಯನ್ನೂ ಮೀರಿ ಶಾಸಕರು ಫಾರಿನ್ ಟ್ರಿಪ್ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಪ್ರವಾಸವನ್ನ ತಡೆಯದೇ ಇರೋದರ ಕುರಿತು ಕೂಡ ಕೆಲವು ಪ್ರಶ್ನೆಗಳು ಹುಡ್ತಿವೆ. ಹೈಕಮಾಂಡ್ ಜೊತೆ ನಿಕಟರಾಗಿರೋ ಡಿಸಿಎಂ ಡಿಕೆಶಿ ಆದರೂ ಶಾಸಕರ ಪ್ರವಾಸ ತಡೆಯೋಕೆ ಸಾಧ್ಯವಾಗಲಿಲ್ವಾ? ಶಿವಕುಮಾರ್, ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಅಚ್ಚುಮೆಚ್ಚು ಈ ಟ್ರಬಲ್ ಶೂಟರ್. ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದ ಶಾಸಕರ ಪ್ರವಾಸ, ದಲಿತ ಸಮುದಾಯದ ಸಚಿವರ ಡಿನ್ನರ್ ಮೀಟಿಂಗ್ ಇವೆಲ್ಲವನ್ನ ಕೂಡ ಹೈಕಮಾಂಡ್ ಮೇಲೆ ಪ್ರಭಾವ ಬೀರಿ ತಡೆದಿದ್ರು ಡಿಕೆ ಶಿವಕುಮಾರ್. ಹಾಗಾಗಿ ಹೈಕಮಾಂಡ್ಗೆ ಆಪ್ತರಾಗಿರೋ ಇಂತಹ ಡಿಕೆಶಿಗೆ ಶಾಸಕರ ವಿದೇಶ ಪ್ರವಾಸ ತಡೆಯೋಕೆ ಸಾಧ್ಯವಾಗಲಿಲ್ವಾ ಅನ್ನೋ ಯಕ್ಷ ಪ್ರಶ್ನೆಯೂ ಕಾಡ್ತಿದೆ. ಜೊತೆಗೆ ಎಲ್ಲವೂ ಗೊತ್ತಿದ್ರೂ ಕೂಡ ಡಿಸಿಎಂ ಡಿಕೆಶಿ ಉದ್ದೇಶಪೂರ್ವಕವಾಗಿ ಸುಮ್ಮನಿದ್ರಾ ಅನ್ನೋ ಅನುಮಾನವೂ ಮೂಡ್ತಿದೆ. ಒಟ್ನಲ್ಲಿ ಡಿಕೆಶಿ ದಾಳಗಳಿಗೆ ಸಿಎಂ ಸಿದ್ದರಾಮಯ್ಯ ಬಣ ಪ್ರತಿದಾಳವನ್ನ ಉರುಳಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸಿಂಹಾಸನ ಕದನ ಇನ್ನಷ್ಟು ರೋಚಕವಾಗೋದ್ರಲ್ಲಿ ಡೌಟೇ ಇಲ್ಲ ಅಂದ್ರೂ ತಪ್ಪಿಲ್ಲ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.